ಶಾಲೆಗೆ ಹೋದ್ರನ? ಹಾ ಅವಾಗ್ಲೇನ ಹೋದ್ರಿ. ಇವತ್ತ ಡ್ರೈವರ್ ಅನ್ನಾರ ಕರ್ಕೊಂಡು ಹೋಗ್ಲಿಲ್ಲ ಸ್ಕೂಲಿಗೆ. ಹೌದಾ? ರಾಮಣ್ಣ ಹುಡುಗರ್ನ ಕಾರ್ನ ಕರ್ಕೊಂಡು ಹೋಗ್ಬಿಟ್ಟು ಬರ್ಲಿಲ್ಲ? ಯಾಕ ಬಂದಿಲ್ಲೇನೋ ಅವ್ರು ಇವತ್ತ? ಇಲ್ಲ ಬಂದಾರ್ರಿ. ಹೌದಾ? ಮತ್ತ ಬಂದ್ರು ಯಾಕ ಬಿಡಕ್ ಹೋಗ್ಲಿಲ್ಲ ಅವರು ಹುಡುಗರ್ನ? ಅಯ್ಯೋ ಒಂದ್ ಸ್ವಲ್ಪ ಪೂರ್ತಿ ಹೇಳದಾರ ಕೇಳ್ರಿ ನನ್ನ ಮಾತನ್ನ. ಓಕೆ ಮ್ಯಾಮ್, ಏನು ಹೇಳಬೇಕೆನ್ನುವಿರೋ ಹೇಳಿ ದಯವಿಟ್ಟು. ಈ ಸೇವಕ ಸದಾ ನಿಮ್ಮ ಸೇವೆಗಾಗಿ ಸಿದ್ಧ. ಅಯ್ಯೋ ರೀ ನೀವೇನಪ್ಪ ಹಂಗ ಬಿಟ್ರ ಏನೇನಾರ ಮಾತಾಡ್ಕೊಂತ ನಿಲ್ತೀರಿ. ಅಂದಂಗೆ ಏನಾದ್ ಗೊತ್ತಾ, ಇವತ್ತು ಬೆಳಗ್ಗೆ ಎದ್ ಕೂಡ್ಲೆ ಅಜಯ್ ಅದನ್ನೆಲ್ಲ ಹಠ ಮಾಡಕತ್ತ. ಯಾಕ? ಇನ್ನೇನು ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹೇಳಿ. ಅದಕ್ಕೆ ಮಾವಾರ ಅದಾರಲ್ಲ ಹಂಗೆಲ್ಲ ಹಠ ಮಾಡಬಾರ್ದಪ್ಪಿ. ಇವತ್ತು ಸ್ಕೂಲಿಗೆ ಹೋಗು, ಸಾಯಂಕಾಲ ನಿನಗ ಇವು ರೋಬೋಟ್ ಬರ್ತಾವಲ್ಲ ಎರಡು ಅವೆಂತವ ಏನೋ ಅಂದ್ರಪ್ಪ ಅವ್ರ ಅವ ಮಣ್ಣಿಂದ ಗಂಟು ಬಿದ್ದಿದ್ದ ಬೇಕಂತಂದ್ ಹೇಳಿ. ಅವೆಂಜರ್ಸ್ ತಗೋಬು. ಅದೇನೋ ಬೇಕಂತಂದ್ ಹೇಳಿ ಅನ್ನಕತ್ತಿದ್ದ. ಅವು ಒಂದಕ್ಕೊಂದು ಫೈಟಿಂಗ್ ಮಾಡ್ತಾವಂತಲ್ರಿಪ್ಪ. ಅಂತವೇನ ಬೇಕಂತ ನಂಗೂ ಗೊತ್ತಿಲ್ಲ. ಅದಕ್ಕೆ ಮೊನ್ನೆಯಿಂದನೂ ಗಂಟು ಬಿದ್ದಿದ್ದ. ಮಾವಾರ ಈ ಸರಿ ಮಾರ್ಕೆಟಿಗೆ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡ್ ಬರ್ಬೇಕವ ಇಷ್ಟು ಹುಡುಗರಿಗ. ಭಾಳ ದಿವಸ ಏನು ಕೊಡ್ಸಿಲ್ಲ ಅನ್ನಕತ್ತಿದ್ರ. ಅದಕ್ಕೆ ಇವತ್ತು ಬೆಳಗ್ಗೆ ಅವನಿಗ ಇವತ್ತು ಸಾಯಂಕಾಲ ಹೋಗಿ ತಗೊಂಡ್ಬರೋಣಪ್ಪ, ನಿನಗೆ ಎಂತದ್ ಬೇಕಂತದ ಐಟಮ್ ತಗೊಂಡಂತಿ ಆದ್ರ ಒಟ್ಟ ಸಮಾಧಾನ ಆಗ್ಲಿಲ್ಲ. ಆಮೇಲೆ ವಿಜಯ್ ಮತ್ತು ಅಂಜು ಇಬ್ರು ಎಷ್ಟು ಸಮಾಧಾನ ಮಾಡಿದ್ರು, ಏನ್ ಮಾಡಿದ್ರು ಕೇಳಿಲ್ಲ. ಕೊನಿಗ ಮಾವಾರ ಏನಂದ್ರ, ಇವತ್ತ ನಾನ ನಿನಗೆ ಸ್ಕೂಲಿಗೆ ಬಿಡಾಕ್ ಬರ್ತೇನಪ್ಪ, ಹೋಗೋಣ ನಡಿ ಅಂದ್ರು. ಅವಾಗ ಫುಲ್ ಖುಷಿಯಾಗಿ ಎದ್ದು ಹೋಗ್ಯಾನ. ಓ ಅಂದ್ರ ಅಪ್ಪಾಜಿ ಹೋಗ್ಬೇಕಿತ್ತಂತೇನೋ ನೀ ಬಿಡಾಕ ಸ್ಕೂಲಿಗ? ಚಲೋ ಆತ್ ಬಿಡತ್ಲ. ನಮ್ಮ ಅಪ್ಪಾಜಿನ ಅಷ್ಟರ ಹೊಂದ್ಕೊಂಡನಲ್ಲ ಅವನು. ಹೌದ್ರಿ, ಅವನಿಗ ಈ ಅಜ್ಜ ಅಜ್ಜಿ ಪ್ರೀತಿ ನೋಡ್ದವನ ಅಲ್ಲ. ಬರೀ ನಾನು ಅವರು ಇಬ್ಬರೇ ಇರ್ತಿದ್ವಲ್ಲ, ನಾವ ಇಬ್ರು ಜೀವನ ಆಗ್ಬಿಟ್ಟಿದ್ವಿ, ನಾವ ಇಬ್ರು ಪ್ರಪಂಚ ಆಗಿದ್ವಿ ಅವನಿಗ. ಆದ್ರೆ ಇಲ್ಲಿ ಬಂದ್ ಕೂಡಲೇ ಅವನಿಗ ಪೂರ್ತಿ ಪ್ರಮಾಣದ ಫ್ಯಾಮಿಲಿ ಸಿಕ್ತು. ಅದ್ರಾಗ ಬೇರೆ ಮಾವಾರ ಅವನಿಗೆ ತೋರ್ಸೋ ಪ್ರೀತಿ ನಂಗೆ ನಿಜ ಯಾರು ತೋರಿಸಿಲ್ಲ ಅನಿಸ್ತೈತಿ. ಅಷ್ಟು ಪ್ರೀತಿ ಮಾಡ್ತಾರ ಅವನಿಗ. ಹಂಗಂತೇಳಿ ಇಬ್ರು ಏನು ಅಂದ್ರೆ ಅಂಜುನ ಮತ್ತು ವಿಜುನ ಇಬ್ರು ಏನು ಭೇದ ಭಾವ ತೋರ್ಸಲ್ಲ. ಅವ್ರು ಮೂರು ಜನರು ಅಷ್ಟು ಪ್ರೀತಿ ಮಾಡ್ತಾರ. ಮತ್ತೆ ಅತ್ತಿನೂ ಅದರಲ್ಲ, ಅವರು ಅಷ್ಟು ಚಂದ ನೋಡ್ಕೊಂತಾರ. ಹಾಗಾಗಿ ಅವನಿಗ ಅವರ ಪ್ರಪಂಚ ಆಗ್ಬಿಟ್ಟಾರ. ಈಗ ಹೆಂಗ ಆಗ್ಬಿಟ್ಟಂದ್ರ ಒಂದ್ ದಿವಸ ನಾನು ಇಲ್ಲ ಅಂದ್ರೆ ನಡೀತೈತೆ ಅವನಿಗ, ಆದ್ರೆ ಅವ್ರು ಬೇಕು. ಚಲೋ ಆತಪ್ಪ. ಮತ್ತೆ ಇದಲ್ಲ ಬೇಕಾಗಿರೋದು, ಒಟ್ಟ ಅವನು ಚಂದಾಗ ಆರಾಮಾಗಿದ್ರೆ ಸಾಕು. ಅದಕ್ಕೆ ಮಾವಾರ ಬಿಟ್ಟು ಬರ್ತೇನೆ ಅಂತ ಕೂಡಲೇ ಪಟಕ್ನ ಎದ್ದು ಜಲ್ದಿ ತಯಾರಾಗಿ ಹೋಗೇ ಬಿಟ್ಟ. ಹೌದಾ? ಸರಿ, ಹಂಗಂದ್ರೆ ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಏನ್ ಬರೀ ಆಫೀಸ್ ಅಂತ ಹೇಳಿ ಮನಿ ಕಡೆ ಗಮನ ಕೊಡೋದ ಬಿಟ್ಬಿಟ್ಟಿರಿ? ಮನಿ ಕಡೆ ಗಮನ ಕೊಡಕ್ ನೀನ್ ಅದಿಯಲ್ಲ. ಮನಿ ಕಡೆ ಗಮನ ಕೊಡಕ ನಾನು ಅದೇನಿ. ಹಂಗ ನಿಮ್ ಕಡೆನೂ ನನ್ ಗಮನ ಇರ್ತೈತೆ ಅನ್ನೋ ತಿಳ್ಕೊಬೇಕು. ಓಕೆ ಮೇಡಮ್. ಅಲ್ಲ ಈಗೀಗ ನೀವು ಸರಿಯಾಗಿ ಏನು ತಿನ್ನತ್ತಿಲ್ಲ, ಊಟ ಮಾಡತ್ತಿಲ್ಲ, ನಮ್ಮ ಜೊತೆಗೆ ಯಾರ ಜೊತೆನೂ ಬೇರೆಕತ್ತಿಲ್ಲ. ಬರೀ ಆಫೀಸ್ ಅಂತೇಳಿ ಆ ವರ್ಕ್ ಒಳಗಡೆ ಬಿಸಿ ಆಗ್ಬಿಟ್ಟಿರಿ. ಇವತ್ತೇನೋ ಇಷ್ಟು ತನ ಇರೋದು ಅನ್ಸುತ್ತೆ. ನೀವು ಬೆಳಗ್ಗೆ ನಾ ಎದಕ್ಕಿಂತ ಮುಂಚೆನೇ ಹೋಗ್ಬಿಟ್ಟಿರ್ತೀರಿ, ರಾತ್ರಿ ನಾ ಮಲಗಿದ್ಮೇಲೆ ಬಂದಿರ್ತೀರಿ. ಒಂದೊಂದ್ಸಲಿ ಅಂತೂ ಅಲ್ಲೇ ಕೆಲಸ ಮಾಡ್ಕೊಂತ ನಿಂತ್ಬಿಟ್ಟಿರ್ತೀರಿ. ಪ್ರತಿಭಾ, ಎಲ್ಲ ನಿಮ್ ಸಲುವಾಗಿ. ಈಗ ನನ್ಗೆ ದುಡಿಯುವಂತ ಶಕ್ತಿ ಐತಿ. ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡೆ ಅಂತಂದ್ರೆ ನಾಳೆ ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತು ತಿನ್ಬೋದಲ್ಲ. ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೋರಿ, ದುಡ್ದಿರೋದು ಇರ್ತೈತಿ. ಆದ್ರ ಈ ಕಳೆದಂತ ಸಮಯ ಯಾವತ್ತೂ ನಿಮ್ಗೆ ಸಿಗೋದಿಲ್ಲ. ಅಷ್ಟಲ್ಲ, ಈಗ ನೀವು ನಿದ್ದಿಗೆಟ್ಟು ಆಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದ ಭಾಳ ಅಂದ್ರೆ ಭಾಳ ದುಡಿತೀನಿ ಅಂತೀರಿ. ಆದ್ರೆ ನಿಮಗ ಗೊತ್ತಿರ್ಲಾರ್ದಂಗ ನಿಮ್ಮ ಆರೋಗ್ಯ ಹದಗೆಡ್ತಾ ಹೋಗ್ತೈತಿ. ನೀನೇನು ಚಿಂತೆ ಮಾಡ್ಬೇಡ. ನನ್ನ ಆರೋಗ್ಯದ ಬಗ್ಗೆನೂ ನಾನು ಕಾಳಜಿ ತಗೊಂತೀನಿ, ನಿಮ್ ಬಗ್ಗೆನೂ ನಾನು ಕಾಳಜಿ ತಗೋತೀನಿ. ಅಯ್ಯೋ ಪ್ರತಿಭಾ, ಯಾಕಂಗ ಒಮ್ಮಿಗೆ ಆಳಕ್ ಚಾಲು ಮಾಡಿದೆ? ಏನು ಇಲ್ಲ. ಹುಚ್ಚಿ ಆಳ್ಬೇಡ, ಕಣ್ಣೀರು ಓಡಿಸ್ಕೋ. ಪ್ರತಿಭಾ, ಏನಾತ? ಯಾಕ ಮನ್ಯಾಗ ಯಾರ ಏನಾರ ಅಂದ್ರೇನಾ? ಇಲ್ಲ. ಮತ್ತ ಯಾರ್ದಾರ ನೆನಪಂತ? ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಯಾರ್ದಾರ ನೆನಪಂತ? ಇಲ್ಲ. ಯಾತರ ನೆನಪರಕ ಯಾರದಾರ ನನಗ? ಒಂದ್ ನಿಮಿಷ ಹೊಳ್ಳಿ ಕಡಿಗ ಮೊದ್ಲು ಅಳು ನಿಲ್ಸು. ಯಾಕೆ ಪ್ರತಿಭಾ, ಯಾಕೆ ಅಳಾಕತ್ತಿದ್ದಿ? ಯಾಕಂತಂದೇಳಿ ಹೇಳ. ನೀನು ಹಿಂಗೆ ಕಣ್ಣೀರು ಹಾಕಿದ್ರೆ ನನಗೆ ಇಷ್ಟ ಆಗಂಗಿಲ್ಲ. ಅದ್ರಾಗ ಬೇರೆ ನೀನು ಈ ರೀತಿಯಾಗಿ ನನ್ನ ಕಳಿಸ್ಕೊಟ್ಟಿ ಅಂತ ಅಂದ್ರೆ ಅಲ್ಲಿ ಕೆಲಸ ಮಾಡಕ್ಕೆ ನನಗೆ ಮನಸ್ಸು ಬರ್ತೈತೆ. ಹೇಳು. ಅದು ಹಂಗಲ್ಲ. ನನ್ನ ಮೊದಲನೇ ಗಂಡನ್ನು ನಾನು ಅವಾಗ ಅವನಿಗೆ ಭಾಳ ವಾರ್ನಿಂಗ್ ಕೊಡ್ತಿದ್ದೆ, ಈ ರೀತಿಯಾಗಿ ಚೀಟ್ ತಿನ್ಬೇಡ, ನಿನ್ನ ಆರೋಗ್ಯ ನೀ ಕಾಯ್ಕೋ ಅಂತಂದು ಹೇಳಿ. ಎಲ್ಲ ವಿಷಯದಾಗ ಅವರು ನನ್ನ ಮಾತು ಕೇಳ್ತಿದ್ರು. ಆದ್ರೆ ಆ ವಿಷಯದಾಗ ಮಾತ್ರ ನಾನು ಏನಂದ್ರೂ ಕೇಳಿಲ್ಲ. ಜುಪ್ ಅಂದ್ರು ನನ್ನ ಮಾತು ಬೇಕು ಅಂದ್ರೆ ನನ್ನನ್ನು ಬಿಡ್ತೇನೆ ಅಂತ ಅಂದ್ರು ಹೊರತು ಅದನ್ನ ಮಾತ್ರ ಬಿಡಲಿಲ್ಲ. ಕೊನೆಗೂ ಹಂಗ ಆತು. ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೆ, ಅವರೇ ನನ್ನ ಪ್ರಪಂಚ ಆಗಿದ್ರು. ಆದ್ರೆ ಒಂದು ಸಲ ಅವ್ರನ್ನ ಕಳ್ಕೊಂಡಾಗ ಇಡೀ ಪ್ರಪಂಚನ ನನಗೆ ವಿರುದ್ಧವಾದಂಗೆ ಅನಿಸ್ಬಿಡ್ತು. ಯಾರು ನನ್ನ ಪ್ರಪಂಚ ಅನ್ಕೊಂಡಿದ್ದೆ ಅವ್ರನ್ನ ನನ್ನ ದೂರ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದಮೇಲೆ ಈ ಪ್ರಪಂಚದೊಳಗಡೆ ಇದ್ದರೆ ಏನು ಉಪಯೋಗ ಅಂತ ಹೇಳಿ ಅನಿಸಿ ಎಷ್ಟೋ ಸಲ ಸಾಯೋ ಪ್ರಯತ್ನನೂ ಮಾಡಿದೆ. ನನ್ನ ಮಗ ಅಜಯ್ ಮುಖ ನೋಡ್ಕೊಂಡು ನಾಳೆ ನಾನೇನಾರು ಹೆಚ್ಚು ಕಡಿಮೆ ಮಾಡ್ಕೊಂಡೆ ಅಂತ ಅಂದ್ರೆ ಅವ್ನ ಜೀವನ ಹಾಳಾಗ್ತೈತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಏನೇನೂ ಮಾಡ್ಕೊಂಡಿರಲಿಲ್ಲ. ಇಷ್ಟು ದಿವಸ ನಾ ಜೀವ ಸಹಿತ ಆಗಿದ್ದಿದ್ದ ಅವನ ಕಾರಣದಿಂದ. ಒಂದೊಂದ್ಸಲ ಅನಿಸ್ಬಿಡ್ತಿತ್ತು, ಅವನಿಗೂ ಏನಾರ ಮಾಡಿ ನಾನು ಏನಾರ ಮಾಡ್ಕೊಂಡ್ಬಿಟ್ರೆ ಚಲೋ ಅನಿಸುತ್ತಲ್ಲ ಅಂತೇಳಿ. ಆಮೇಲೆ ಒಂದೊಂದ್ಸರಿ ಅನ್ಸೋದು ಅವ್ನಿಗೇನಾರ ಮಾಡಿ ಕೊನೆಗೆ ಅವ್ನು ಸತ್ತು ನಾ ಬದುಕುಳೋದೆ ಅಂತಂದ್ರೆ ಅದು ಇನ್ನೂ ನರಕ. ಆಮೇಲೆ ಜೀವ ಕೊಡೋ ಹಕ್ಕು ಮಾತ್ರ ನಮಗಿರೋದು ತಂದೆ ತಾಯಿಗಳಿಗೆ, ಜೀವ ತೆಗೆಯುವಂತ ಹಕ್ಕು ಯಾವ ಮನುಷ್ಯರಿಗೂ ಇಲ್ಲ. ಇದೆಲ್ಲ ಗೊಂದಲದೊಳಗಡೆ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಇನ್ಫ್ಯಾಕ್ಟ್ ನಾ ಇಷ್ಟು ದಿವಸ ಬದುಕಿರ್ಬೇಕಂದ್ರೆ ಅದ ಒಂದು ಕಾರಣನ. ಸರಿ ಅಮ್ಮ, ಆದ್ರೆ ಈಗ ಯಾಕೆ ಅಳಕತ್ತಿದ್ದೆ ಹೇಳು? ಸಡನ್ ಆಗಿ ನಿನಗೆ ಇದೆಲ್ಲ ಯಾಕೆ ನೆನಪಿಗೆ ಬಂತು? ಅದು ಏನಿಲ್ಲ, ಅವ್ರಿಗೆ ನಾನು ಅವಾಗ ಅಷ್ಟು ಸಲ ಹೇಳಿದೆ, ನನ್ನ ಮಾತನ್ನ ಕೇಳಲೇ ಇಲ್ಲ. ಕೊನೆಗೇನಾಯ್ತು, ಅವರ ಇಲ್ದಂಗೆ ಆಗ್ಬಿಟ್ರು. ಈಗ ನಿಮಗೂ ಅದನ್ನ ಹೇಳತ್ತೀನಿ, ನೀವು ಆ ರೀತಿ ಚಟ ಮಾಡತ್ತೀರಿ ಅಂತ ಹೇಳತ್ತಿಲ್ಲ. ಆದ್ರೆ ನಿಮಗೆ ಸರಿಯಾಗಿ ನಿದ್ದೆ ಇಲ್ಲ, ಕರೆಕ್ಟ್ ಟೈಮಿಗೆ ಊಟ ಮಾಡೋದಿಲ್ಲ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡತ್ತಿಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿರಿ. ಇದರಿಂದ ಟೆನ್ಷನ್ ಆಗ್ತೈತಿ. ಟೆನ್ಷನ್ ಆಗಕ್ಕೆ ಶುರು ಆತಂದ್ರೆ 108 ರೋಗ ಬರಕ್ಕೆ ಚಾಲು ಆಗ್ಬಿಡ್ತಾವ. ಆಮೇಲೆ ಮುಂದಿನ ಜೀವನ ಹಬ್ಬಬ್ಬ ನೆನೆಸ್ಕೊಂಡ್ರೆ ನನಗೆ ಭಯ ಆಗಕತ್ತೈತಿ. ಇದಾ ನಿನ್ ಕನ್ಸರ್ನು? ಸರಿ, ಈಗ ಕಣ್ಣೀರು ಓಡಿಸ್ಕೊ. ಇಲ್ಲಿ ನೋಡು ಪ್ರತಿಭಾ, ನೀ ಹೇಳೋ ಮಾತನ್ನ ನಾನು ಎಗ್ರಿ ಮಾಡ್ತೀನಿ. ಯಾಕಂತಂದ್ರೆ ನೀನು ಯೋಚನೆ ಮಾಡ್ತಿರೋದು, ನನಗೆ ಹೇಳ್ತಾ ಇರೋದು ಎಲ್ಲ ಸರಿಯಾಗೈತಿ. ಒಂದು ಕೆಲಸ ಮಾಡ್ತೀನಿ,
ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಐತಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೇನೆ 2 ದಿವಸದೊಳಗಡೆ. ಆಮೇಲಿಂದ ನಾ ಒಂದು ಟೈಮ್ ಟೇಬಲ್ ಹಾಕೋತೀನಿ. ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಗೆ ಆಫೀಸಿಗೆ ಹೋಗಬೇಕು, ನಿಮ್ಮ ಜೊತೆಗೆ ಮಕ್ಕಳ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಫ್ಯಾಮಿಲಿ ಜೊತೆಗೆ ಎಲ್ಲೆಲ್ಲಿ ಯಾವಾಗ ಹೊರಗೆ ಹೋಗಬೇಕು, ನಾನು ಎಷ್ಟೊತ್ತು ನಿದ್ದೆ ಮಾಡಬೇಕು, ಇದನ್ನೆಲ್ಲ ಪ್ಲಾನಿಂಗ್ ಮಾಡೋಣ. ಬೇಡ, ಒಂದು ಕೆಲಸ ಮಾಡು, ಇದನ್ನೆಲ್ಲ ನೀನೇ ಟೈಮ್ ಟೇಬಲ್ ಹಾಕ್ಬಿಡು ನನಗೆ, ಓಕೆನಾ? ಸರಿ. ಮತ್ತೆ ಯಾಕೆ ಇನ್ನೂ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ನಗು? ಆಮೇಲೆ ಈಗ ಹೆಂಗಿದ್ರು ನಿನ್ನ ಫ್ರೆಂಡ್ ಬಂದಾಳ, ಒಂದು ಕೆಲಸ ಮಾಡು, ಇವತ್ತ ನಿನ್ನ ಫ್ರೆಂಡ್ನ ಕರ್ಕೊಂಡು ಹೊರಗಡೆ ಹೋಗಿ ಫುಲ್ ಅಡ್ಡಾಡ್ಕೊಂಬ. ಆಕಿನೂ ಈಗ ಈ ಊರಿಗೆ ಹೊಸಬ್ಳು ಅಂತೀಯಲ್ಲ. ಹ್ಞೂ ರೀ, ನಿಜ ಹೇಳ್ಬೇಕಂದ್ರೆ ಪಾಪ ಆಕಿ ಎಲ್ಲೂ ಹೋಗಿದ್ದಿಲ್ಲ. ಆಕಿಗ ಅಪ್ಪ ಅಮ್ಮ ಅದಾರ ಖರೆ, ಆದ್ರೆ ಹೆಂಗಂತಂದ್ರೆ ಆಕಿನೂ ಜೀವನದೊಳಗಡೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಬಿಟ್ಟಾಳ. ನನ್ನ ಜೀವನ ಒಂಥರ ಅಂದ್ರೆ ನನಗೆ ಅಪ್ಪ ಅಮ್ಮ ಯಾರು ಇಲ್ದಂಗೆ ನಾನು ಅನಾಥೆ ಆಗಿದ್ದೆ. ಆಕೆ ಅವರೆಲ್ಲರೂ ಇದ್ರು ಅನಾಥ್ಲು. ಯಾಕಂದ್ರೆ ಅವ್ರ ಅಪ್ಪ ಬರೀ ದುಡ್ಡು ಅಂತ ಹೇಳಿ ದುಡ್ಡಿನ ಹಿಂದೆ ಬಿದ್ದ. ಮಗಳನ್ನ ಅಷ್ಟು ಕೇರೆ ಮಾಡಲಿಲ್ಲ. ಏನಾರ ಬೇಕು ಅಂತಂದ್ರೆ ದುಡ್ಡು ಕೊಟ್ಬಿಡ್ತಿದ್ದ. ನಿನ್ಗೇನು ಬೇಕಾದ ತಗೋ, ಏನು ಬೇಕಾದ್ ಮಾಡು, ಮಜಾ ಮಾಡು, ಅಡ್ಡಾಡು, ನಾನು ಏನು ಕೇಳಲ್ಲ ಅಂತಿದ್ದ. ತಾಯಿ ಪಬ್ಬು ಪಾರ್ಟಿ ಕ್ಲಬ್ಬು ಅಂತಂದೇಳಿ ಅಲ್ಲಿ ಅಡ್ಡಾಡಕ್ಕೆ ಶುರು ಮಾಡ್ಬಿಡ್ತಾಳ. ಈಕಿ ಒಬ್ಬಕಿನ ಮಗಳು, ಹಾಗಾಗಿ ಈಕಿ ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಬರೀ ಊರು ಸುತ್ತಿರ್ತಾಳ. ನನ್ನ ಹತ್ರನೂ ಅವಾಗ ಬರ್ತಿದ್ಲು. ಅಂದ್ರೆ ಆಕಿ ಇರೋದು ಔಟ್ ಆಫ್ ಸ್ಟೇಟ್. ಯಾವುದು? ಆಕಿ ಪುನಾ ಒಳಗಿರ್ತಾಳ. ಓ, ಮಹಾರಾಷ್ಟ್ರನಾ? ಸರಿ. ನಂದು ಆಕಿಂದು ಭೇಟಿ ಹೆಂಗಾತು ಅಂತಂದ್ರೆ, ನಂದು ಕಾಲೇಜ್ ಮುಗ್ದಾಗ ನಾನು ಆ ಕಡೆ ಅಂದ್ರೆ ಅವರು ಬೆಳಗಾವ್ದವ್ರು, ನಾನು ಅಲ್ಲಿ ಪ್ರಾಜೆಕ್ಟ್ ಮಾಡಕಂತಂದೇಳಿ ಹೋದಾಗ ಅಲ್ಲೇ ಆಕಿ ನನ್ನ ಫ್ರೆಂಡ್ ಆದ್ಲು. ಅವಾಗಿಂದ ಆಕಿಂದು ನಂದು ಪರಿಸ್ಥಿತಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸೇಮ್ ಐತಲ್ಲ, ಕ್ಲೋಸ್ ಆಗ್ಬಿಟ್ವಿ. ಅವಾಗಿಂದ ನಮ್ದು ಏನೇನು ಪ್ರಾಬ್ಲಮ್ಸ್ ಇರ್ತಿದ್ವು ಎಲ್ಲ ಶೇರ್ ಮಾಡ್ಕೊಂತಿದ್ವಿ. ಮತ್ತೆ ಆಕಿ ಬೇರೆ ಕಡೆ ತನ್ನ ಕೆಲಸಕ್ಕೆ ಅದಾಳಲ್ಲ, ಅಲ್ಲಿ ಹೋದಾಗೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿರ್ತಾಳ. ನನಗೆ ಫೋನ್ ಮಾಡೋದ ರೇರ್ ಆಕಿ. ಮಾಡಿದ್ಲಂದ್ರೆ ಮಾತ್ರ ಹೆಚ್ಚು ಕಮ್ಮಿ 2-3 ತಾಸು ಮಾತಾಡ್ತಿದ್ವಿ. ಓ, ಹೌದಾ? ಆಮೇಲೆ ನಂದು ಮದುವೆ ಆದ್ಮೇಲೆ ಇದೆಲ್ಲ ಟ್ರಾಜಿಡಿ ಆತಲ್ಲ, ಆಕಿಗೆ ಅದ್ರ ಬಗ್ಗೆ ಯಾವುದೂ ಗೊತ್ತೇ ಇರಲಿಲ್ಲ. ಸಡನ್ ಆಗಿ ಫೋನ್ ಮಾಡಿದಾಗ ಒಂದ್ಸಲಿ ಹಿಂಗೆ ಆಗೈತೆ ಅಂತ ತಕ್ಷಣ ಭಾಳ ಅಂದ್ರೆ ಭಾಳ ಅನ್ಕೊಂಡ್ಲು. ಅದ್ರ ಲಕ್ಕಿಲಿ ಅಷ್ಟೊತ್ತಿಗೆ ನೀವು ನನಗೆ ಸಿಕ್ಕಿದ್ರಿ. ಅದನ್ನ ನೋಡಿ ನಿಟ್ಟು ಸರ್ ಬಿಟ್ಲು, ಸಮಾಧಾನ ಆದ್ಲು. ನಿನ್ನೆ ನನಗೆ ಫೋನ್ ಮಾಡಿದ್ಲು, ಮತ್ತೆ ಹಿಂಗೆ ಬಂದೆ ನಿಮ್ಮ ಊರಿಗೆ, ನಿಮ್ಮ ಮನೆ ಎಲ್ಲಿ ಬರ್ತೈತಿ ಅಂತ ಹೇಳಿ. ನನಗೆ ಫುಲ್ ಸರ್ಪ್ರೈಸ್. ಯಾಕೆ ಬರೋದು ಹೇಳಿದಿಲ್ಲ ನಿನಗೆ? ಇಲ್ಲ, ಆಕಿ ಹುಡುಗಿ ಒಂಥರ ಹಂಗೆ ಫುಲ್ ಜಾಲಿ ಇರ್ಬೇಕನ್ನಕಿ. ಒಂದು ದಿವಸ ಒಂದು ಊರಾಗಿದ್ರೆ ಇನ್ನೊಂದು ದಿವಸ ಇನ್ನೊಂದು ಊರಾಗ. ಆಕಿಗೇನೋ ನನ್ನ ನೆನಪು ಭಾಳ ಆತಂತ ನೋಡ್ಬೇಕು ಅಂತಂದೇಳಿ ಬಂದ್ಬಿಟ್ಟಾಳ. ನಾನು ಯಾವ ಊರು ಅಂತಂದೇಳಿ ಗೊತ್ತೈತಲ್ಲ, ಬಂದಾಕಿನ ಫೋನ್ ಮಾಡ್ಯಾಳ. ಅದಕ್ಕೆ ನಮ್ಮ ಮನೆ ಅಡ್ರೆಸ್ ಕೊಟ್ಟೆ. ಮತ್ತೆ ಹೆಂಗಿದ್ರು ನೀವು ಪ್ರಕಾಶನ್ ಕಳಿಸಿದ್ರಲ್ಲ ಕರೆಯಕಂತಂದೇಳಿ ಹೋಗಿ ಕರ್ಕೊಂಡ್ಬಂದ. ಚಲೋ ಆತ್ ಬಿಡು. ಅದಕ್ಕೆ ಇವತ್ತು ಫುಲ್ ಡೇ ಆಕಿ ಜೊತೆ ಟೈಮ್ ಸ್ಪೆಂಡ್ ಮಾಡು. ಎಲ್ಲೆಲ್ಲಿ ಹೋಗ್ಬೇಕು ನೋಡು, ಹೋಗಿ ಅಡ್ಡಾಡ್ಸ್ಕೊಂಡು ಬಾ. ಹ್ಞೂ ರೀ, ಆಕಿ ಬಂದಿದ್ದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ಸರಿ, ಹಂಗಂದ್ರೆ ಅಮ್ಮ ಅವ್ರಿಗೆ 2 ದಿವಸ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ ಜೊತೆಗೆ ಅಡ್ಡಾಡ್ರಿ. ಆಮೇಲೆ ಅವಳು ಹೋದ್ಮೇಲೆ ನಮ್ಮ ಕಡೆ ಕೇರ್ ಮಾಡ್ರಿ. ಯಾಕ್ರಿ, ನಾನೀಗ ನಿಮ್ಮ ಬಗ್ಗೆ ಕೇರ್ ಮಾಡಕತ್ತಿಲ್ಲೇನಾ? ಅಯ್ಯೋ, ನಾನೆಲ್ಲ ಹಂಗಂದೆ. ಇಷ್ಟು ದಿವಸ ನನಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಿ. ಇನ್ನೊಂದು 2 ದಿವಸ ನಂದೊಂದು ಪ್ರಾಜೆಕ್ಟ್ ಇನ್ಕಂಪ್ಲೀಟ್ ಐತಿ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ ಅಂತಂದ್ರೆ ನೀವು ಹೇಳ್ದಂಗೆ ಕೇಳ್ತೇನೆ. ಬರೀ ಹಿಂಗ ಅನ್ನಕತ್ತೀರಿ ನೀವು? ಇಲ್ಲಪ್ಪ, ನಿನ್ನ ಫ್ರೆಂಡ್ ಹೋಗ್ತಾಳಲ್ಲ, ಬೇಕಂದ್ರೆ ನಿನ್ನ ಫ್ರೆಂಡ್ದು ಹೆಲ್ಪ್ ತಗೋ ನೀನು. ಏನೇನು ನಾ ಎಷ್ಟು ಗಂಟೆಗೆ ಹೇಳ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಪ್ರತಿಯೊಂದನ್ನು ನಿನ್ನ ಟೈಮ್ ಟೇಬಲ್ ಮಾಡಿ ಕೊಟ್ಬಿಟ್ಟು ನನಗೆ. ನಾನು ಅದ್ರ ತಕ್ಕಂಗೆ ನಡ್ಕೊಂಡಿಲ್ಲ ಅಂದ್ರೆ ಅವಾಗ ಹೇಳು. ಸರಿ. ಆಮೇಲೆ ಇನ್ನೊಂದು, ಎವ್ರಿ ವೀಕೆಂಡ್ ನಾವು ಇಷ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಔಟಿಂಗ್ ಹೋಗೋಣ. ಒಂದು 2 ದಿವಸ ಹೋಗೋಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರತ್ತಾರ. ಆಮೇಲೆ ಎವ್ರಿ 6 ಮಂತ್ಸ್ ಎಲ್ಲರ ಟ್ರಿಪ್ಪಿಗೆ ಹೋಗೋಣ, 4-5 ದಿವಸ. ಈ ರೀತಿ ಎಲ್ಲ ಪ್ಲಾನ್ ಮಾಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡು. ಸರಿ. ನಾನು ಇನ್ನು ಹೋಗ್ಲಾ? ಅಯ್ಯೋ ಬಿಡ್ತೋನ್ರಿ, ಹೋಗ್ಲಾ ಅನ್ಬೇಡ್ರಿ, ಹೋಗಿ ಬರ್ಲಾ ಅನ್ರಿ. ಓಕೆ, ಸರಿ, ಹೋಗಿ ಬರ್ಲಿ. ಸರಿ. ಬಾಯ್ ಪ್ರತಿಭಾ. ಬಾಯ್ ರೀ. ಅಯ್ಯೋ, ಇದೇನಿವ್ರು ಚಪ್ಪಲಿನ ಹಾಕೊಂಡಿಲ್ಲ ಕಾಲಾಗ ರೀ? ಏನಾಯ್ತು? ಅದು ನೀವು ಕಾಲೊಳಗೆ ಶೂಸ್ ಹಾಕೊಂಡಿಲ್ಲ, ಹಂಗ ಹೊಂಟಿರಿ? ನನಗೆ ಗೊತ್ತು. ಮತ್ತೆ ಹಂಗ ಹೊಂಟಿರಿ? ನಾನು ಈಗ ಹೊಂಟಿಲ್ಲ, ಇನ್ನೊಂದು ತಾಸು ಬಿಟ್ಟು ಹೋಗ್ತೀನಿ. ಓ, ಹೌದಾ? ಸರಿ. ಇನ್ನೂ ಆಫೀಸ್ ರೂಮ್ ಒಳಗಡೆ ಸ್ವಲ್ಪ ಕೆಲಸ ಐತಿ. ಅವನು ಮಾರುತಿ ಬಂದಾನ, ಅವ್ನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗೈತಿ. ಅವನೇನೋ ಹೊಸ ಬಿಸ್ನೆಸ್ ಶುರು ಮಾಡ್ಬೇಕಂತ, ಅದಕ್ಕೆ ಒಂದಿಷ್ಟು ಪ್ಲಾನಿಂಗ್ಸ್ ಹಾಕೊಡ್ರಿ ಅಣ್ಣರ ಅಂತ ಅಂದ. ಅದಕ್ಕೆ ಅದು ಮುಗಿಸಿ ಆಮೇಲೆ ಹೋಗ್ತೀನಿ. ಮತ್ತೆ ಇದು ಆಫೀಸ್ ವರ್ಕ್ ಆದಂಗೆ ಆತಲ್ಲ, ಅದಕ್ಕೆ ಅಂದಿದ್ದು. ಓ, ಹೌದಾ? ಸರಿ ರೀ. ಸರಿ, ನಿನ್ನ ಫ್ರೆಂಡ್ ಎಲ್ಲ ಅದ ನೋಡು, ಆಕಿನ ಸ್ವಲ್ಪ ಚಾ ನಾಷ್ಟ ಕೊಡು, ಒಂದು ಸ್ವಲ್ಪ ಹೊರಗೆಲ್ಲರೂ ಅಡ್ಡಾಡ್ಕೊಂಬರ್ರಿ. ಮಮ್ಮಿ ಮುಂದೆ ಹೇಳು. ಆಯ್ತು ರೀ. ಬೇಕಂದ್ರೆ ಅತ್ತಿನೂ ಬರ್ತಾರಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ತೇನೆ. ನಮ್ಮ ಮಮ್ಮಿ ಹಂಗೆ ಬರಂಗಿಲ್ಲ, ತಗೋ ಬಂದ್ರೆ ಕರ್ಕೊಂಡು ಹೋಗಿ. ಏನ ಪ್ರೀತಿಗೆ ಫೋನ್ ಮಾಡಿದ್ದೇನಾ ಅಥವಾ ಆಕಿ ಏನಾರ ಫೋನ್ ಮಾಡಿದ್ಲು? ಹ್ಞೂ ರೀ, ನಾನು ಮಾಡಿದ್ದೆ ನಿನ್ನೆ. ಹೌದಾ? ಏನಂದ್ಲು? ಆರಾಮದಾಳಂತ? ಹ್ಞೂ ರೀ, ಆರಾಮದಾಳಂತ. ಮಗಳು ಸಮಾಧಾನದಿಂದ ಇರ್ತಾಳ. ಮುಂದಿನ ವಾರ ಬರ್ತೇನ್ರಿ ವೈನಿ ಅಂತ ಅನ್ನಕತ್ತಿದ್ಲು. ಹೌದಾ? ಚಲೋ ಆತಂಗಾರ. ಇಷ್ಟು ಸೇರಿ ಔಟಿಂಗ್ ಹೋಗೋಣ ಅಂತ, ಎಲ್ಲರೂ ಹೋಗಕ್ಕೆ ಪ್ಲಾನ್ ಮಾಡು. ಸರಿ. ಆಯ್ತು, ಬರಲ್ಲ ನಾ ಇನ್ನ? ಸರಿ, ಆಯ್ತು, ಹೋಗ್ಬರ್ರಿ. ಎಲ್ಲಿ ಓದ್ಲಿಕ್ಕೆ ಪ್ರತಿಭಾ? ಪಾಪ ಸ್ವಾತಿ ಒಬ್ಬಕಿನ ರೂಮ್ನಾಗ ಮಕ್ಕೊಂಡಾಳ. ಆಕಿಗೆ ಎಬ್ಬಿಸಿ ಜಲ್ದಿ ರೆಡಿ ಆಗಿ ಹೇಳ್ಬೇಕು. ಸ್ವಾತಿ, ಪ್ರತಿಭಾ, ಏನಿದು? ನಾ ಎಲ್ಲ ಕಡೆ ಹುಡುಕ್ ಬಂದೆ ಗೊತ್ತೇನಾ? ಏನಿಲ್ಲ ಸ್ವಾತಿ, ಇವರು ಕೆಲ್ಸಕ್ಕೆ ಹೊಂಟಿದ್ರಲ್ಲ, ಹಾಗಾಗಿ ಅವ್ರನ್ನ ಬಿಡಾಕಂತ ಬಂದಿದ್ದೆ ಇಲ್ಲಿ ತನಕ. ಹೌದಾ? ನಡಿ, ನಿನ್ಗ ಕಾಫಿ ಟೀ ಏನಾರ ಕೊಡ್ತೇನಂತ, ಕುಡ್ದು ನಾಷ್ಟ ಮಾಡಿ ಹೊರಗೆಲ್ಲ ಅಡ್ಡಾಡ್ಕೊಂಡ್ ಬರೋಣ ಇವತ್ತು. ಓಕೆ, ಡನ್. ಅದ್ರ ನಂದು ಟೀ ಕಾಫಿ ನಾಷ್ಟ ಎಲ್ಲ ಆತು. ಹೌದಾ? ನಿಮ್ಮ ಅತ್ತೆ ಅದಾರಲ್ಲ, ಅವರೆಲ್ಲ ಕೊಟ್ರು ನನಗೆ. ಆದ್ರೂ ಏನ ಹೇಳ, ನಿಮ್ಮ ಮನೆ ಒಳಗಡೆ ಇರೋ ಜನ ಭಾಳ ಅಂದ್ರೆ ಭಾಳ ಒಳ್ಳೆಯವ್ರು ನೋಡು ಪ್ರತಿಭಾ. ಅಂದಂಗ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಒಂದು ಸ್ವಲ್ಪ ಆ ಕಡೆ ಎಲ್ಲಾರ ಹೋಗೋಣ ಬರ್ತಿ? ಒಂದು ಕೆಲಸ ಮಾಡೋಣ, ಆ ಕಡೆ ಗಾರ್ಡನ್ ಕಡೆ ಹೋಗೋಣ ಬಾ. ಬಾ. ವಾವ್ ಪ್ರತಿಭಾ, ನಿಮ್ಮ ಮನೆ ಹೊರಗಿನ ಗಾರ್ಡನ್ನು, ಒಳಗಡೆ ಇಂಟೀರಿಯರು ಎಲ್ಲ ಏನು ಸಖತ್ತಾಗೈತೆ ಗೊತ್ತಾ? ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆ ಒಳಗಡೆನೂ ಐತಿ ದೊಡ್ಡ ಮನೆ, ಇದೇ ರೀತಿ ಗಾರ್ಡನು. ಆದರೆ ಯಾವತ್ತೂ ನನಗೆ ಇಷ್ಟನ ಆಗಿರಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಸುಗಳಿಲ್ಲ. ಓ, ಇರ್ಲಿ ಬಿಡು ಸ್ವಾತಿ. ಸರಿ, ಏನೋ ಮಾತಾಡ್ಬೇಕನ್ನಕತ್ತಿದ್ದಲ್ಲ, ಬಾ ಅಲ್ಲಿ ಕುತ್ಕೊಂಡು ಮಾತಾಡೋಣ ಅಂತ. ಸರಿ, ಈಗ ಹೇಳು, ಏನೋ ಮಾತಾಡ್ಬೇಕನ್ನಕತ್ತಿದ್ದಲ್ಲ. ಅದು ಪ್ರತಿಭಾ, ನೀನು ನಿಜ ಹೇಳ್ಬೇಕು ನನ್ನ ಹತ್ರ. ಸರಿ ಹೇಳು. ನಿನ್ನ ಜೀವನದಾಗ ನೀನು ಸುಖವಾಗದಿಯಾ? ಸುಖವಾಗದಿನಲ್ಲ, ಯಾಕೆ ಕ್ವಶನ್ ಕೇಳಾಗ್ತಿದ್ದಿ? ಅದು ಏನಿಲ್ಲ, ಸುಮ್ಮನೆ ಕೇಳಿದೆ. ನೀನು ಹಳೇದನ್ನೆಲ್ಲ ಮರೆತು ಆರಾಮಾಗದಿಯಾ ಈಗ? ಏನು ಸ್ವಾತಿ, ಹಳೇದನ್ನೆಲ್ಲ ಮರೆತು ಹೆಂಗೆ ಜೀವನ ಮಾಡೋಕ್ಕಾಗ್ತದೆ ಹೇಳಿ ನೋಡೋಣ. ಅದ್ರಾಗ ಬೇರೆ
ಹಳೆ ಜೀವನ ಅಂತ ಅನ್ನಕ ಆ ಜೀವನದೊಳಗಡೆ ನನ್ನ ಜೊತೆಗೆ ಯಾವತ್ತೂ ಕಹಿ ಘಟನೆಗಳು ಅನ್ನೋದೇ ಇರಲಿಲ್ಲಲ್ಲ. ಸುಖಿ ಸಂಸಾರ ಆಗಿತ್ತು. ಏನೋ ಒಂದು ಬ್ಯಾಡ್ ಮೂಮೆಂಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಡ್ತು. ಹೌದು, ಈ ಡೌಟ್ ಯಾಕೆ ಬಂತು ನಿನಗ? ಅದಕ್ಕೆ ಕೇಳಾತಿದ್ದು. ನೀನು ಅವಾಗ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಿ ಅಂತ ಹೇಳಿ ನನಗೆ ಗೊತ್ತೈತಿ. ಅದಕ್ಕೆ ನಾನು ಕೇಳಿದೆ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ, ಅದನ್ನೆಲ್ಲ ನೆನಪು ಮಾಡಿದೆ ಅಂತ ಹೇಳಿ. ಆ ನೆನ್ಪಿಟ್ಕೊಂಡು ಈಗ ನೀನು ಈ ಜೀವನದೊಳಗಡೆ ನಿನಗೆ ನೀನ ಮೋಸ ಮಾಡ್ಕೊಳಕತ್ತೇನೋ ಅಂತ ಡೌಟ್ ಬಂತು. ಇಲ್ಲಪ್ಪ, ಆ ರೀತಿ ಏನೂ ಇಲ್ಲ. ನೋಡ್ಬೇಕಂದ್ರೆ ನಾನು ನನ್ನ ಕೆಲಸ ಬಿಟ್ಟಿರ್ಲಿಲ್ಲ. ನಿನ್ಗೆ ಅವತ್ತು ಹೇಳಿದ್ದಿಲ್ಲ ನಾನು. ನನಗೆ ಯಾವತ್ತ ಇಲ್ಲಿ ಅನುಮಾನ ಹೋಗ್ತೈತಿ ಅವತ್ತ ನಾ ಕೆಲಸ ಬಿಡ್ತೇನೆ ಅಂತ ಹೇಳಿ. ನನಗಿಲ್ಲೇ ನನ್ನ ಲೈಫು, ನನ್ನ ಮಗನ ಲೈಫು ಸೆಕ್ಯೂರ್ ಅನ್ನಿಸ್ತು. ಆಮೇಲೆ ಅದಕ್ಕಿಂತ ನನಗೆ ಇವರೆಲ್ಲರೂ ಅಷ್ಟು ಚೆನ್ನಾಗಿ ಪ್ರೀತಿನೂ ಕೊಟ್ಟರು. ನನ್ನ ಮಕ್ಕಳಿಗೂ ನಾನು ಚೆನ್ನಾಗಿ ನೋಡ್ಕೊಳಕತ್ತೇನೆ. ಯಾರು ಒಬ್ರು ಸರದಿಲ್ಲ ಅನ್ನಲ್ಲ. ಹಿಂಗಿರ್ಬೇಕಾದ್ರೆ ನನ್ನ ಜೀವನ ಯಾಕೆ ಚೆನ್ನಾಗಿರಲ್ಲ ಹೇಳಿ ಸ್ವಾತಿ? ಅದು ಆತು, ನಾನು ಹೆಂಗೆ ಹೇಳಿ ಅನ್ನೋದು ನನಗೆ ಅರ್ಥ ಆಗತ್ತಿಲ್ಲ. ಯಾಕೆ ಸ್ವಾತಿ, ಏನೈತಿ ಮನಸ್ಸಿನಾಗಿಂದ ಹೇಳ್ಬಿಡು. ಅದು ಸರಿ, ನೀನು ಈ ಮನೆಗೆ ಸೊಸೆ ಆಗಿದಿ, ಮಕ್ಕಳಿಗೆ ತಾಯಿ ಆಗಿದಿ, ಆದ್ರೆ ನೀನು ಗಂಡಗೆ ಹೆಂಡತಿ ಆಗಿಯಾ? ಏನು ಸ್ವಾತಿ, ನೀ ಏನು ಕೇಳಾತಿದಿ? ಇಲ್ಲಿ ನೋಡು ಪ್ರತಿಭಾ, ನನಗೆ ಸುತ್ತಿ ಬಳಸಿ ಮಾತಾಡಕ್ಕೆ ಬರೋದಿಲ್ಲ. ಅದ್ರಾಗ ಬೇರೆ ನಾನು ಮದುವೆ ಆದವಳು ಅಲ್ಲ. ನಿನ್ಗೆ ಗೊತ್ತು, ನಾ ಇನ್ನೂ ಮದುವೆನೂ ಆಗಿಲ್ಲ. ಯಾಕನ್ನೋ ರೀಸನು ನಿನಗೆ ಗೊತ್ತೈತಿ. ಅದು ಹೋಗ್ಲಿ ಬಿಡು. ಈಗ ನನ್ಕಿಂತ ಚೆನ್ನಾಗಿ ನಿನಗೆ ಗೊತ್ತಾಗಿರ್ತೈತಿ ನಾ ಏನು ಕೇಳಾತೇನೆ ಅಂತಂದು ಹೇಳಿ. ಅದು ಸ್ವಾತಿ, ನೋಡು ಪ್ರತಿಭಾ, ನಾನು ಯಾಕೆ ಈ ಮಾತು ಕೇಳಿದೆ ಅನ್ನೋದು ನಿನಗೆ ಈಗ ಅರ್ಥ ಆತಾ? ನನಗೂ ಗೊತ್ತು ಅದ್ಯಾವುದು ನಿನಗೆ ಮರೆಯೋಕ್ಕಾಗಲ್ಲ ಅಂತಂದು ಹೇಳಿ. ಆದರೆ ಈಗ ನೀ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಿ. ನಿನ್ನ ಮಕ್ಕಳು, ಗಂಡ, ಅತ್ತಿ, ಮಾವ ಅಂತಂದೇಳಿ ಆ ಜೀವನದೊಳಗಡೆ ಬಿದ್ದುಬಿಟ್ಟಿದ್ದಿ. ಕೆಲಸ ಎಲ್ಲ ಅಚ್ಚುಕಟ್ಟಾಗಿನೇ ನೆರವೇರಿಸ್ಕೊಂಡು ಹೊಂಟಿದ್ದಿ. ಆದ್ರೆ ನೀವು ಇಬ್ಬರು ಗಂಡ ಹೆಂಡತಿ ಥರ ಇರಬೇಕಲ್ಲ. ಅದು ಸ್ವಾತಿ, ಬೇಕಂದ್ರೆ ಹರೀಶ್ ಹತ್ರ ಇದ್ರ ಬಗ್ಗೆ ಮಾತಾಡು. ಅಥವಾ ಹರೀಶನರ ಅಪೋಸ್ ಮಾಡತ್ತಾರ? ಛೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ನಾನು ಸ್ವಲ್ಪ ಟೈಮ್ ಕೇಳಿದೆ. ಸರಿ, ಓಕೆ, ನಾನೀಗ ಫೋರ್ಸ್ ಮಾಡೋದಿಲ್ಲ. ನಿನಗೆ ಸ್ವಲ್ಪ ಥಿಂಕ್ ಮಾಡು. ನಿನಗೆ ಯಾವಾಗ ಸರಿ ಅನಿಸುತ್ತೋ ಅವಾಗ ನಿನ್ನ ಜೀವನಕ್ಕೆ ನೀನು ನ್ಯಾಯ ಕೊಡಿಸ್ಕೊ. ಹೌದು ಸ್ವಾತಿ, ನೀ ಹೇಳಾತಿದ್ದು ಕರೆ. ನಾನು ಯಾವುದನ್ನೋ ನೆನೆಸ್ಕೊಂಡು ಯಾವುದೋ ಭ್ರಮೆ ಒಳಗಿದ್ದು ಎಲ್ಲ ಚೆನ್ನಾಗಿ ನೋಡ್ಕೊಳತ್ತೀನಿ, ಎಲ್ಲ ಸರಿ ಐತಿ ಅಂತ ಅಂದ್ಕೊಂಡೆ. ಆದ್ರೆ ಖರೆ ನೀನು ಹೇಳೋದು ನಿಜ. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಗುಡ್. ಇದನ್ನ ಮಾತಾಡ್ಬೇಕಿತ್ತು ನಾನು. ನಿಮ್ಮ ಮನೆ ಒಳಗಡೆ ಎಲ್ಲರೂ ಒಳ್ಳೆಯವ್ರದಾರ. ನಿನ್ನ ಜೀವನ ಇವಾಗ ಸುಖವಾಗೈತಿ. ಹೌದು ಸ್ವಾತಿ, ನೀ ಹೇಳೋದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ತೇನೆ ನಾನು. ಸರಿ, ಓಕೆ, ಈಗ ಕೂಲ್. ಜಲ್ದಿ ನನಗೆ ಹೊರ ಕರ್ಕೊಂಡು ಹೋಗ್ತೇನೆ ಅಂದಿಲ್ಲ. ಬಾ. ಸರಿ, ನನಗೆ ಇಷ್ಟೆಲ್ಲ ಬುದ್ಧಿವಾದ ಹೇಳ್ದಲ್ಲ. ನೀನು ನಿನ್ನ ಜೀವನದೊಳಗಡೆ ಖುಷಿಯಿಂದ ಅದೆಯಾ? ನನ್ನ ಜೀವನದೊಳಗಡೆ ನಾನು ಎಷ್ಟು ಖುಷಿಯಿಂದ ಅದೇನು ಗೊತ್ತಾಯ್ತಾ? ಏನು ನಾ ಏನು ಮಾಡಿದ್ರು ನನ್ನ ಬಗ್ಗೆ ಕೇಳದೆ ಇರೋ ತಂದೆ ತಾಯಿ. ಎಲ್ಲರ ಮನೆ ಒಳಗಡೆನು ಅಪ್ಪ ಅಮ್ಮ ಅಂತಂದ್ರೆ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತಾರ. ಎಲ್ಲಿ ಹೋಗ್ತಾಳ, ಎಲ್ಲಿ ಬರ್ತಾಳ, ಏನು ಮಾಡ್ತಾಳ, ನನ್ನ ಮಗಳು ತಿನ್ಲೋ ಇಲ್ಲೋ, ಓದಾಕತ್ತಾಳೋ ಇಲ್ಲೋ, ಯಾರ ಜೊತೆಗೆ ಫ್ರೆಂಡ್ಶಿಪ್ ಮಾಡತ್ತಾಳ, ಎಲ್ಲಿ ಹೋಗ್ಯಾಳ, ಪ್ರತಿಯೊಂದು ಚಲನವಲನ ಗಮನಿಸ್ತಿರ್ತಾರ. ಆದ್ರೆ ನಮ್ಮ ಮನೆ ಒಳಗಡೆ ನಾ ಕೇಳೋದಲ್ಲ. ಕೇಳ್ದೆ ನನಗೆ ಒಂದಿಷ್ಟು ದುಡ್ಡು ಬಿಸಾಕಿ ನಿನಗೆ ಎಲ್ಲಿ ಬೇಕು ಅಲ್ಲಿ ಹೋಗು, ಏನು ಬೇಕು ಅದನ್ನ ಮಾಡು, ಮಜಾ ಮಾಡು ಅಂತಂದು ಹೇಳಿ ಬಿಟ್ಬಿಟ್ಟಾರ. ನಾನು ತಪ್ಪು ಮಾಡಿದ್ರು ಕೇಳೋರಿಲ್ಲ, ಸರಿ ಇದ್ರು ಕೇಳೋರಿಲ್ಲ. ಏನೋ ನೀನಂತ ಫ್ರೆಂಡ್ ಸಿಕ್ಲು ಅಂತಂದು ಹೇಳಿ ನನ್ನ ಜೀವನ ಇಲ್ಲಿವರೆಗೂ ಚೆನ್ನಾಗೈತಿ. ಇಲ್ಲ ಅಂದಿದ್ರೆ ಯಾವಾಗೋ ನನ್ನ ಜೀವನ ಹಾಳಾಗ್ಬಿಡ್ತಿತ್ತು. ಏ ಸ್ವಾತಿ, ಯಾಕೆ ಮಾತಾಡ್ತಿದ್ದಿ? ನಿಜ ಪ್ರತಿಭಾ, ನನ್ನ ಜೀವನದೊಳಗಡೆ ನೀನು ಬರಲಿಲ್ಲ ಅಂದಿದ್ರೆ ನಾನು ಏನೆಲ್ಲ ಕೆಟ್ಟ ಚಟ ಕಲಿತಿದ್ದೆ ಗೊತ್ತೈತಿ. ಇನ್ಫ್ಯಾಕ್ಟ್ ರೈಟ್ ಟೈಮಿಗೆ ನೀನು ನನಗೆ ಸಿಕ್ಕಿ. ನಾನು ಇದ್ದಂಥ ವಾತಾವರಣ ಹೆಂಗಿತ್ತು ಗೊತ್ತೈತೆ ಅವಾಗ. ನನ್ನ ಜೊತೆಗೆ ಇದ್ದವರೆಲ್ಲ ಈ ಕೆಟ್ಟ ಚಟ ಒಳಗಡೆ ಇದ್ದವರಾಗಿದ್ರು. ಅವ್ರ ಜೊತೆಗೆ ನಾನು ಸೇರಿ ಅದೇ ರೀತಿ ಆಗ್ಬಿಟ್ಟಿರ್ತಿದ್ದೆ. ಇಷ್ಟೊತ್ತಿಗೆ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡ್ಬಿಡ್ತಿದ್ದೆ. ಬದುಕಿರ್ತಿದ್ನೋ ಎಲ್ಲ ನನಗೂ ಗೊತ್ತಿಲ್ಲ. ಆದ್ರೆ ನಿನ್ನ ಜೊತೆಗೆ ನಾನು ಸೇರಿದೆ ನೋಡು, ಆ ಕ್ಷಣದಿಂದ ನನ್ನ ಜೀವನನ ಬದಲಾಗ್ಬಿಡುತ್ತೆ. ಸರಿ, ಈಗ ಅದೆಲ್ಲ ಬೇಡ. ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡು. ಯಾರನ್ನ ಲವ್ ಮಾಡಕತ್ತೀಯ ಹೆಂಗ? ಇಲ್ಲ, ಯಾರೋ ಅಂತವ್ರು ಸಿಕ್ಕಿಲ್ಲ. ಹೋಗ್ಲಿ, ನಿಮ್ಮ ಮನೆಗೆ ಯಾರು ಹುಡ್ಕಕತ್ತಾರ? ನಮ್ಮ ಮನೆಗೆ ನನ್ನ ಮದುವೆ ಮಾಡೋ ವಿಚಾರನೇ ಇಲ್ಲ ಅವರಿಗೆ. ಅಲ್ಲ, ನಿನಗೆ ಏಜ್ ಆಗೈತಲ್ಲ, ಅದು ನಮ್ಮ ಮನೆಗೆ ತಿಳ್ಕೊಬೇಕಲ್ಲ ಅವರು. ಸರಿ, ನೀ ತಪ್ಪು ತಿಳ್ಕೊಬೇಡ. ನಿಮ್ಮ ಮಮ್ಮಿ ಪಪ್ಪ ಜೊತೆಗೆ ಮಾತಾಡ್ಲಿ ನಾನು. ಅವ್ರಿಗೆ ಅವ್ರ ಪ್ರತಿಷ್ಠೆನ ಜಾಸ್ತಿ ಆಗೈತಿ. ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಹಂಗನ್ಬೇಡ ಸ್ವಾತಿ, ಎಲ್ಲೋ ಒಂದ್ ಕಡೆ ಹೋಪ್ ಇಟ್ಕೋ. ನೀನು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡ. ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಪಾಸಿಟಿವ್ ನಾನು ಪಾಸಿಟಿವ್ ಆಗಿನೇ ಇರೋದಪ್ಪ. ನಿಮ್ಮ ಪಪ್ಪ ಮಮ್ಮಿ ಕಡೆನೂ ನೀನು ಪಾಸಿಟಿವ್ ಆಗಿನ ಥಿಂಕ್ ಮಾಡು. ಅವಾಗ ಎಲ್ಲ ಸರಿ ಆಗ್ತೈತಿ. ಇಷ್ಟು ವರ್ಷ ಆಗದೆ ಇರೋದು ಇನ್ಮುಂದೆ ಆಗ್ತದ ಪ್ರತಿಭಾ? ಹಂಗಲ್ಲ ಸ್ವಾತಿ, ನೀ ತಲೆ ಕೆಡಿಸ್ಕೊಬೇಡ ಬಿಡು. ಈಗ ನನ್ನ ಹತ್ರ ಬಂದಿಲ್ಲ, ಬರೀ ಎಲ್ಲ ವಿಚಾರ ಮಾಡ್ಕೊಂಡು ನಿನ್ನ ಟೆನ್ಷನ್ ಎಲ್ಲ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನೀನು ಮದುವೆ ಆಗಕ್ಕೆ ತಯಾರಿರು. ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಕೊಡೋಣ. ನೀನು ನನ್ನ ಮದುವೆ ಮಾಡ್ತೀಯಾ? ಯಾಕಾಗ್ಬಾರ್ದು? ಹಂಗಲ್ಲ, ನಾ ಏನಾರ ಮದುವೆ ಮಾಡಕ್ ನಿಂತ್ರೆ ನಿಮ್ಮ ಮನೆಗೆ ಏನಾರ ಅಪೋಸ್ ಮಾಡ್ತಾರನ? ಅಪೋಸ್ ಅಂತ ನಾ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ನನ್ನ ಮದುವೆ ವಯಸ್ಸಿಗೆ ಬಂದೆ ಅನ್ನೋದ ಗೊತ್ತಿಲ್ಲ. ಮೊನ್ನೆ ಏನಾದ್ ಗೊತ್ತಾ, ನಮ್ಮ ಪಪ್ಪ ಇದಾರಲ್ಲ, ಒಂದು 10 ವರ್ಷದ ಹುಡುಗಿ ಡ್ರೆಸ್ ತಗೊಂಬಂದಾರ. ಅದು ಯಾರೋ ಎಲ್ಲೋ ಏನೋ ಭಾಳ ಫೋರ್ಸ್ ಮಾಡ್ದ ಅಂತೇಳಿ ಕೊಟ್ಟನಂತ. ಅದನ್ನ ತಗೊಂಡು ಇದನ್ನ ಹಾಕೊಂಬಾರಮ್ಮ ಅಂತ ನನ್ನ ಕೈ ಕೊಡ್ತಾರ. ಏನು 10 ವರ್ಷದ ಹುಡುಗಿ ಡ್ರೆಸ್ಸಾ? ಇಷ್ಟ್ರ ಮೇಲೆ ನೀನು ತಿಳ್ಕೊ, ನಮ್ಮ ಪಪ್ಪಗ ನನಗೆ ಎಷ್ಟು ವಯಸ್ಸಾಗಿರ್ಬೋದು ಅನ್ನೋ ಪರಿಜ್ಞಾನನೂ ಇಲ್ಲ. ಇದ್ರ ಮೇಲೆ ತಿಳ್ಕೊ, ಅವ್ರಿಗೆ ಅವ್ರ ಜೀವನ ಎಷ್ಟು ಮುಖ್ಯ ಅನ್ನೋದು. ಹೋಗ್ಲಿ ಬಿಡು ಸ್ವಾತಿ, ನೀನು ಚಿಂತೆ ಮಾಡಬೇಡ. ಇಂಥ ಉದಾಹರಣೆಗಳು ಕೊಡ್ತಾ ಹೋದ್ರೆ ನಮ್ಮ ಮನೆ ಒಳಗಡೆ ದಿನಕ್ಕೆ 100 ಸಿಗ್ತಾವ. ಅದೇ ರೀಸನಿಗೆ ನಾನು ಮನೆ ಒಳಗೆ ಇರೋದಿಲ್ಲ, ಊರ್ ಬಿಟ್ಟು ಊರು ಅಡ್ಡಾಡೋದು. ನೀನು ಮಾಡಕತ್ತಿದ್ದು ತಪ್ಪಿಲ್ಲೇ. ನೀನು ಮನೆ ಒಳಗಡೆ ಓಡಾಡ್ಕೊಂತ ಇದ್ರನ್ನ ಅವ್ರಿಗೆ ನಿನ್ನ ಬಗ್ಗೆ ಗೊತ್ತಾಗೋದು. ನೀ ಮನೆ ಒಳಗೆ ಇಲ್ಲ ಅಂತ ಅಂದಮೇಲೆ ಅವ್ರಿಗೆ ಅದ ಅನ್ಸೋದಲ್ಲ, ಅವ್ರಿನ್ನೂ ನಿನ್ನ ಹಾಸ್ಟೆಲ್ನಾಗ ಬಿಟ್ಟೇನೆ ಅಂತ ಅನ್ಕೊಂತಾರ. ಇಲ್ಲಿ ನೋಡು ಪ್ರತಿಭಾ, ಇದೆಲ್ಲ ನೀನು ನನ್ನ ಹತ್ರ ಏನು ಕೊಡಾತಿ ಗೊತ್ತೈತಿ? ಬರೀ ಒಂದು ಸಮಾಧಾನದ ಮಾತು ಹೇಳಾತಿದಿ. ಅದೆಲ್ಲ ಇರ್ಲಿ, ಒಂದ್ಸಲ ನಿನ್ನ ಕರ್ಕೊಂಡು ಹೋಗ್ತೇನೆ ನಮ್ಮ ಮನೆ ಒಳಗಡೆ. ನೀನೇ ನಮ್ಮ ಮನೆಯಾಗಿನ ವಾತಾವರಣ ನೋಡಿ ಹೇಳ್ತಿದಿ. ಹಂಗೇನಾರ ಚಾನ್ಸ್ ನೀ ಕೊಟ್ಟಿ ಅಂತ ಇಟ್ಕೋ, ನಿಮ್ಮ ಮನೆ ವಾತಾವರಣ ನಾನು ಬದಲಾಯಿಸಿ ಬಂದ್ಬಿಡ್ತೇನೆ. ಏನ್ ಪ್ರತಿಭಾ, ಈ ರೀತಿಯಾಗಿ ತಮಾಷೆಯಾಗಿ ಮಾತಾಡಕ್ ಹೋಗ್ಬೇಡ. ಸೋ ಫನಿ. ಇಲ್ಲ ಸ್ವಾತಿ, ಈಗ ಅದನ್ನೆಲ್ಲ ಬಿಡು, ನಡಿ ಹೊರಗೆ ಹೋಗೋಣ. ಸರಿ ಬಾ. ಪ್ರತಿಭಾ, ಏನ್ ಸ್ವಾತಿ ಅದು ನಿನ್ನ ಮಗ ಅಜಯ್ ಇಲ್ಲಿ ಹೊಂದ್ಕೊಂಡಾನ? ಹೂನಪ್ಪ, ಹೊಂದ್ಕೊಂಡಾನ. ಅವ್ನಿಗೆ ಒಂದು ಸ್ವಲ್ಪ ಮೆಂಟಲಿ ಇಶ್ಯೂಸ್ ಆಗಿತ್ತು ಅಂತ ಅನ್ನಕತ್ತಿದ್ದಲ್ಲ ಅವತ್ತು ಫೋನ್ ಮಾಡಿದಾಗ. ಹೌದು, ಈಗೆಲ್ಲರೂ ಚೆನ್ನಾಗಿ ಅವ್ನ ಜೊತೆಗೆ ಬಿಹೇವ್ ಮಾಡತ್ತಾರಲ್ಲ, ಅವ್ನಿಗೂ ಒಂದು ಸ್ವಲ್ಪ ಈಗ ತಾನು ಹತ್ರದವನು ಅಂತ ಅನ್ಸಕತ್ತೈತಿ ಎಲ್ಲಾರ ಜೊತೆಗೂ. ಆಮೇಲೆ ಎಲ್ಲಾರನ್ನೂ ತನ್ನೋರ ಅಂತ ತಿಳ್ಕೊಳತ್ತಾನ. ಓ ಗುಡ್.
ಅವನಿಗ ಸೈಕ್ಯಾಟ್ರಿಸ್ಟ್ ಹತ್ರ ತೋರ್ಸಾತಿದ್ದಲ್ಲ ನೀನು ನನಗೂ ಗೊತ್ತಿರಲಿಲ್ಲ ಆದ್ರ ಹರೀಶ್ ಅವ್ರು ಅದಾರಲ್ಲ ಅವರ ಸ್ವಲ್ಪ ಕಂಡು ಹಿಡಿದು ನಮ್ಮ ಮಾವಾರು ಹರೀಶ್ ಅವರು ಬೆಸ್ಟ್ ಡಾಕ್ಟರ್ ಕಡೆ ಹೋಗಿ ತೋರಿಸಿದ್ರು. ಆಮೇಲೆ ಇನ್ನೊಂದೇನು ಗೊತ್ತಾ, ಮೊನ್ನೆ ಹೋಗಿದ್ವಿ ರೀ ಚೆಕಪ್ಪಿಗೆ ಅಂತ ಹೇಳಿ. ಅವಾಗ ಡಾಕ್ಟರ್ ಗುಡ್ ನ್ಯೂಸ್ ಕೊಟ್ರು, ನಿಮ್ಮ ಮಗ ಈಗ ಹಗುರ್ಕೆಲ್ಲ ಚೆನ್ನಾಗಿ ಆಗತ್ತನ್ರಿ, ಏನೂ ಪ್ರಾಬ್ಲಮ್ ಇಲ್ಲ, ಅವನು ಯಾವಾಗಲೂ ಚಂದ ನೋಡ್ಕೊಳ್ರಿ. ಮುಂಚೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಿದಾಗ ಅಂಜು ಮತ್ತು ವಿಜಯ್ ಮೇಲೆ ಬರೀ ಸಿಟ್ ಮಾಡೋದು, ಅವ್ರು ಕಂಡ್ರೆ ಆಗಲ್ಲ, ಅವರು ನನ್ನ ನಮ್ಮ ಅಮ್ಮನಿಂದ ದೂರ ಮಾಡತ್ತಾರ, ಅವ್ರು ಬೇಡ ನನಗೆ, ಅವ್ರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹೊಡಿತೀನಿ ಬಡಿತೀನಿ ಅಂತಂದೇಳಿ ಸಿಟ್ಟಿಂದ ಮಾತಾಡ್ತಿದ್ನಂತ. ಓ ಹೌದಾ? ಆದ್ರೆ ಮೊನ್ನೆ ಕೌನ್ಸಿಲಿಂಗ್ ಮಾಡಿದಾಗ ಅವರು ಆಶ್ಚರ್ಯ ಪಟ್ಬಿಟ್ರು, ಅದಕ್ಕೆ ತದ್ವಿರುದ್ಧವಾಗಿ ಮಾತಾಡೋಣಂತ ನೋಡೋನು. ಅಂದ್ರೆ ಡಾಕ್ಟರ್ ಕೇಳಿದ್ರಂತ, ಅವಾಗ ಕೇಳಿದಾಗ ಅವರು ಅವ್ರನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ, ನಮ್ಮ ಅಮ್ಮನಿಂದ ದೂರ ಮಾಡತ್ತಾರ ಅಂತ ಅಂದಿದ್ನಲ್ಲ, ಈ ಸರಿ ಅದ್ರ ಉಲ್ಟಾ ಮಾತಾಡಿದ್ನಂತ ನೋಡ. ಅವರಿಬ್ರು ನನ್ನ ಅಕ್ಕ ಅಣ್ಣ, ಅವರು ನನಗೆ ಭಾಳ ಇಷ್ಟ, ನಮ್ಮ ಮಮ್ಮಿಗೆ ನಾವು 3 ಜನ ಮಕ್ಕಳು, ನಮ್ಮ ಪಪ್ಪ ನಾವೆಲ್ಲ ಖುಷಿಯಿಂದ ಅದೇವಿ ಅಂತೇಳಿ ಎಲ್ಲ ಒಟ್ಟು ಪಾಸಿಟಿವ್ ಆಗಿನೇ ಮಾತಾಡಿದ ಅಂತ ಅಂದ್ರೆ ಡಾಕ್ಟರ್. ಓ ಸೋ ನೈಸ್. ಆಮೇಲೆ ಡಾಕ್ಟರ್ ಹೇಳಿದ್ರು, ಅವನು ಫುಲ್ ಆಲ್ಮೋಸ್ಟ್ ಆರಾಮಾಗ್ಯಾನ್ರಿ, ಇನ್ನೊಂದು ಸ್ವಲ್ಪ ದಿವಸ ಟ್ಯಾಬ್ಲೆಟ್ಸ್ ಅದು ಕಂಟಿನ್ಯೂ ಮಾಡ್ರಿ, ಅವ್ನಿಗೆ ಹಿಂಗೆ ಇದೇ ರೀತಿ ಪ್ರೀತಿ ಕೊಡ್ರಿ, ಇದರಿಂದ ಒಂದ್ಸರಿ ಹೊರಗೆ ಬಂದ ಅಂದ್ರೆ ಮುಗೀತು, ಚೆನ್ನಾಗ ಇರ್ತಾನ ಅಂತ ಅಂದಾರ. ಅಪ್ಪ ಕೇಳಿ ಖುಷಿ ಆತಪ್ಪ, ಏನೋ ನನ್ನ ಸ್ನೇಹಿತೆ ಬದುಕು ಭಾಳ ಚೆನ್ನಾಗತ್ತಲ್ಲ, ಖುಷಿಯಿಂದ ಅದೆಯಲ್ಲ, ಅಷ್ಟ ಸಾಕು ನನಗೆ. ನನ್ನ ಮಿಷನ್ ಏನು ಗೊತ್ತಾ, ಈಗ ನನ್ನ ಗೆಳತಿ ಸ್ವಾತಿ ಜೀವನನ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿರ್ಬೇಕು, ಆಕೀಗ ತಂದೆ ತಾಯಿ ಪ್ರೀತಿನೂ ಸಿಗಬೇಕು, ಅದ ನನ್ನ ಮಿಷನ್, ಈಗ ನನ್ನ ಗೋಲ್. ಸರಿ, ನಿನ್ನ ಬಾಯಿ ಹರಕಿಂದ ಹಂಗಾಗ್ಲಿ. ಹಾ ಎಸ್, ಇದು ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದು. ಐ ಲೈಕ್ ಯು. ಪ್ರತಿಭಾ, ನೀನು ನನ್ನ ತರನ ಮಾತಾಡಕತ್ಬಿಟ್ಟಿಯಲ್ಲ, ಯಾಕಂದ್ರೆ ನಾನು ನಿನ್ನ ಫ್ರೆಂಡ್ ಅಲ್ಲ ಅದಕ್ಕೆ. ಓ ಸರಿ ಸರಿ, ಬಾ ನಡಿ. ಏನ್ರಿ ಸವಿತಮ್ಮವ್ರೆ? ಹೇಳ್ರಿ ಕಮಲಕಾರ, ಬರ್ರಿ ಒಳಗ. ಅಯ್ಯೋ ಇರ್ಲಿ ಬಿಡ್ರಿ, ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡತಿತ್ತಲ್ಲ. ಮಾತಾಡ್ರಿ. ಅದು ನಿಮ್ಮ ಹೊಸ ಸೊಸಿ ಹೆಂಗದಾಳ್ರಿ? ಆಕೆ ಆರಾಮದಾಳ್ರಿ? ಯಾಕ್ರಿ ಏನಾತ? ಏನಿಲ್ಲ, ನೀವು ಆಕಿನ ಬಗ್ಗೆ ಪರಿಚಯನೂ ಮಾಡಿಸ್ಕೊಡ್ಲಿಲ್ಲ, ಏನೂ ಇಲ್ಲ, ಹಾಗಾಗಿ ನಾನು ಪರಿಚಯ ಮಾಡ್ಕೊಳಕ್ ಬಂದೆ ನೋಡ್ರಿ. ಹೌದೇನ್ರಿ? ಯಾಕಂದ್ರೆ ನಾವು ಮುಂದಿನ ವಾರ ಫಾರಿನ್ ಟೂರಿಗೆ ಹೊಂಟೇವ್ರಿ. ಹೌದೇನ್ರಿ? ಚಲೋ ಆಗ್ಬಿಡ್ರಿ. ಮತ್ತೆ ಅಷ್ಟು ಒಳಗಡೆನ ಹೊಸ ಮದುಮಕ್ಳಿಗೆ ಊಟಕ್ಕೆ ನಮ್ಮ ಮನೆಗೆ ಕರೋಣ ಅಂತ ಹೇಳಿ, ಮತ್ತೆ ಆಕಿಂದು ಪರಿಚಯ ಆದ್ರೆ ಅಲ್ಲೇನ್ರಿ ನಾ ಕರೆಕ್ ಆಗದ? ಹೌದೇನ್ರಿ? ಆಕಿ ಇನ್ನೂ ಎದ್ದಿಲ್ರಿ? ಇನ್ನೂ ಎದ್ದಿಲ್ಲ ಅಲ್ರಿ? ಮನಿ ಮ್ಯಾಲ ಸೂರ್ಯ ಬಂದ, ಏನ್ ಇನ್ನೂ ಸೊಸಿ ಎದ್ದಿಲ್ಲ ಅಂತಿರಲ್ಲ, ಏನ್ ಮಾಡದ್ರಿ, ಒಂದಿಟ್ಟು ಅದು ಇದು ಕೆಲಸ ಭಾಳ ಮಾಡತ್ತಾಳಲ್ರಿ, ಹಾಗಾಗಿ ಜಲ್ದಿ ಎದ್ದಿಲ್ಲ ಅನಿಸ್ತೈತ್ರಿ. ಏನ್ರಿ ಸವಿತಕ್ಕಾರ, ಸೊಸಿನ ಹದ್ದು ಬಸ್ನಾಗ ಇಟ್ಕೊಳಕ್ ಕಲ್ತಿಲ್ಲ ಅಂದ್ರೆ ನೋಡ್ರಿ, ನಿಮ್ಗ ಇದ್ರ ಬಗ್ಗೆ ನಾವ್ ಹೇಳ್ಬೇಕೇನ್ರಿ? ಒಂದೇ ಸೊಸಿನ ಹೆಂಗ್ ಇಟ್ಕೊಂಡಿದ್ರೆ ನಿಮ್ಗ ಗೊತ್ತೈತಲ್ಲ. ಹೌದ್ರಿ, ಈಕಿ ಒಂದ್ ಈಟ ಬಾಯ್ ಬಡಿಕೆದಾಳ್ರಿ, ಏನಾರ ಹೇಳಿದ್ರೆ ಜೋರ್ ಅದು ಮಾಡ್ತಾಳ್ರಿ. ಅಯ್ಯೋ, ನಿಮ್ ಹಿಡಿತ ನೀವು ಬಿಡಕ್ ಹೋಗ್ಬೇಡ್ರಿ ಸವಿತಕ್ಕಾರ, ಈಗಿನ ಸೊಸೆಂದ್ರ ಹಂಗ. ಇಲ್ಲಿಲ್ರಿ, ಈ ಹೊಸದಾಗ ಮದುವೆ ಆಗೈತಲ್ಲ, ಒಂದ್ ಸ್ವಲ್ಪ ಫ್ರೀ ಬಿಟ್ಟೇನಿ, ಆಮೇಲೆ ನಿಮ್ಗೆ ಗೊತ್ತೈತಲ್ಲ ನನ್ನ ವರ್ಷೆ. ಅದಕ್ಕೆ ಅಂದೆ ಮತ್ತೆ. ಆತ್ ತಗೋರಿ, ನನ್ಗ ಅದ ಮಾತಾಡೋದಿತ್ತ, ಅದಕ್ಕೆ ಬಂದಿದ್ದೆ. ಸಂಜೆಗೆ ಬರ್ತೇನೆ ತಗೋರಿ. ಆತ್ರಿ, ಹಂಗ ಮಾಡ್ರಿ. ಬರ್ಲಿರಿ? ಹೋಗ್ಬರ್ರಿ. ಎಂಥ ಕೆಲಸ ಆತು, ಆಕೆ ಸಿಕ್ಕಿದ್ಲು ಅಂದ್ರೆ ಅತ್ತಿ ಮೇಲೆ ಇಲ್ಲ ಸಲದ ಚಾಡಿ ಹೇಳ್ಕೊಟ್ಟು ಇಬ್ರು ನಡುವೆ ಒಂದಿಟ್ಟು ಗ್ಯಾಪ್ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು, ಮನೆಗೆ ಊಟಕ್ಕೆ ಕರೆದು ಇಲ್ಲದ ಸಲದ ಎಲ್ಲ ಹೇಳಿ ಇವ್ರ ನಡುವೆ ಭಿನ್ನಾಭಿಪ್ರಾಯ ತರೋಂಗ್ ಮಾಡ್ಬೇಕು. ಬಂದ ದಾರಿಗೆ ಸುಂಕ ಇಲ್ಲ, ಸಂಜೆಗೆ ಬರ್ತೇನೆ. ಅಲ್ಲ ಕಮಲಕ್ಕ, ಅಂದಿದ್ರೊಳಗಡೆನಾರ ಏನ್ ತಪ್ಪೈತಿ? ಸೂರ್ಯ ನೆತ್ತಿ ಮೇಲೆ ಬಂದ, ಈಕಿ ಸೊಸೆ ಅನಿಸ್ಕೊಂಡಕ್ಕೆ ಇನ್ನೂ ಎದಳಕ್ಕಾಗಿಲ್ಲಲ್ಲ. ತಡಿ, ಏನಪ್ಪ ಈಕಿನ ಹೆಸರು ಪಟ್ನ ಬರಂಗಿಲ್ಲ ನನ್ನ ಬಾಯಾಗ. ಸುಮಾ, ಸುಮಾ. ಚಾಲು ಆತು ಈ ಮುದಿಗೂ ಬಿದ್ದ ಕಾಟ. ಏನಕ್ಕೆ ಕರೆದ್ರು ಇಲ್ಲ ಓ ಇಲ್ಲ, ಎದ್ದಾಳಾರ ಇಲ್ಲಿಕಿ. ಸುಮಾ. ಬಂದೆ ಅತ್ತೆ. ಹೇಳ್ರಿ ಅತ್ತಿ, ಏನಾತ? ಓ ಎದ್ದೇನಾ? ಎದ್ದು ತಯಾರಾಗಿ ಎಲ್ಲ ಹೊಂಟಂಗೈತಿ. ಅದು ಇವತ್ತೊಂದು ಸ್ವಲ್ಪ ಹೊರಗೆ ಅಡ್ಡಾಡ್ಸ್ಕೊಂಡ್ ಬರ್ತೇನೆ ಅಂತಂದ್ರೆ ನಿಮಗ, ಹಾಗಾಗಿ ಒಂದು ಸ್ವಲ್ಪ ಊರೆಲ್ಲ ಸುತ್ತಿ ಮಧ್ಯಾಹ್ನ ಹೊರಗಡೆ ಊಟ ಮಾಡಿ ಸಾಯಂಕಾಲ ಸ್ವಲ್ಪ ಶಾಪಿಂಗ್ ಮಾಡೋದೈತ್ರಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರ್ತೇವ್ರಿ. ರಾತ್ರಿನೂ ಹೊರಗೆ ಊಟ ಮಾಡಿ ಬರ್ತೇವ್ರಿ. ನಮ್ಗೇನು ಮನೆಯಾಗ ಅಡುಗೆದು ಮಾಡಿಸ್ಬೇಡ್ರಿ. ಹಂಗಾರೆ ಈಗ ನೀವು ಮನೆ ಒಳಗೆ ಇರಂಗಿಲ್ಲ? ಇಲ್ರಿ, ಅದೇ ಈಗ ರೆಡಿ ಆಗಿದ್ದೆ, ಈಗ ಹೊಂಟಿದ್ವಿ. ಅವರು ಬರತ್ತಾರ, ಈಗ ಅವರು ತಯಾರಾಗ್ಯಾರ. ಅಲ್ಲ, ಒಂದು ಮಾತು ಅತ್ತಿ ಆಗಕ್ಕೆ ಮುಂದೆ ಹೇಳ್ಬೇಕನ್ನೋದು ನಿಮ್ಮ ತಲೆ ಒಳಗೆ ಬಂದಿಲ್ಲನ? ಅಲ್ರಿ, ಇದನ್ನೆಲ್ಲ ನಿಮ್ಮ ಮುಂದೆ ಹೇಳೋದೇನೈತಿ? ನಾವು ಗಂಡ ಹೆಂಡತಿ ಡಿಸ್ಕಷನ್ ಮಾಡಿದ್ರೆ ಆತಪ್ಪ, ನಾವು ಹೋಗ್ಬೇಕಂದ್ರೆ ಹೋಗ್ತೇವೆ, ಬೇಡ ಅಂದ್ರೆ ಮನೆಗೆ ಕುಂದಿರ್ತೇವೆ. ಅದನ್ನ ನಿಮ್ಮ ಮುಂದೆ ಹೇಳೋದು ಅಲ್ಲ. ಅದನ್ನ ನೀವಿಬ್ಬರೇ ಇದ್ದಾಗ ನಡ್ಸ್ಕೋರಿ. ಈಗ ಮನ್ಯಾಗ ಹಿರಿಯರಂತಿದ್ದಾಗ ಅವ್ರ ಬಗ್ಗೆ ಮಾತಾಡ್ಬೇಕು, ಅವ್ರ ಹತ್ರ ಕೇಳ್ಬೇಕು, ತಿಳ್ಕೊಬೇಕು, ಅವ್ರ ಜೊತೆಗೆ ಮಾತಾಡಿ ಹೋಗ್ಬೇಕು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಹೋಗ್ಬೇಕು. ಅವ್ರು ಹ್ಞೂ ಅಂದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಮನ್ಯಾಗ ಸುಮ್ಮನೆ ಇರ್ಬೇಕು. ಅದೆಲ್ಲ ಬಿಟ್ಟು ಏನಿದೆ ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ನಿಮ್ಮ ಮಗ ಹೇಳಿದ್ರೆ ನಾನು ರೆಡಿಯಾಗಿ ಹೊಂಟೇನೆ ಅಷ್ಟೇ. ಅಲ್ಲಡ್ದುಗ ಕೇಳ್ತೇನೆ ತಡಿ. ಎಲ್ಲ ಓದ್ಲಿಕ್ಕೆ ಸುಮಾ? ಸುಮಾ, ಸುಮಾ. ನೋಡಲ್ ನಿನ್ ಗಂಡ ಕರೆಯಕತ್ತಾನ. ರಾಜ್, ಐ ಆಮ್ ಹಿಯರ್ ಔಟ್ಸೈಡ್ ದಿ ಹೋಮ್. ಬಂದೆ. ಯವ್ವ ತಾಯಿ. ಎಸ್ ಅತ್ತೆ. ಚಂದಾಗಿ ಇರ್ರಿ ಅಂತ ಕರಿ, ರಾಜ್ ಬಾಜ್ ಅಂತೆಲ್ಲ ಕರೆಕ್ ಹೋಗ್ಬೇಡ. ಸುಮಾ ಇಲ್ಲದೇನ? ರಾಜ್, ಇಲ್ಲಿ ನೋಡು, ನಿಮ್ಮಮ್ಮ ಏನೋ ಬಕ್ ಮಾಡಕತ್ತಾರ. ಹೌದಾ ಅಮ್ಮ? ಯಾಕಮ್ಮ, ಏನಾತ? ಏನಾತ? ಭಾಡ್ಯಾ, ಊರ್ ಭಾಡ್ಯಾ. ಅಯ್ಯೋ ಏನ್ರಿ ಅತ್ತಿ ನೀವು ಯಾವ ತರ ಎಲ್ಲ ಮಾತಾಡ್ತಿರ್ಲ? ಅದ್ರ ಬೇರೆ ನಿಮ್ಮ ಮಗನ್ ಮದುವೆ ಆಗೈತಿ, ದೊಡ್ಡವರಾಗ್ಯಾರ ಅವ್ರ. ನಾನ್ ಇಲ್ಲಿರ್ಬೇಕಾದ್ರೆ ಇನ್ನೊಮ್ಮೆ ಮಾತಾಡ್ತಿರಲ್ಲ, ನಿಮಗ ಒಂದ್ ಸ್ವಲ್ಪ ಏನು ಅನ್ಸಾತಿಲ್ಲನ? ಯಾಕೆ ಅನಿಸ್ಬೇಕವ? ಅವ ನನ್ನ ಮಗ, ಸಣ್ಣಂತ್ರಿದ್ದಾನು ಸಾಕಿ ಬೆಳೆಸೇನಿ, ಹಂಗಂತ ಹೇಳಿ ಬಾಯ್ಕ್ ಸಿಕ್ಕಂಗ್ ಬೈಬೇಕೇನ್ರಿ? ಈಗ ನೀವಿಬ್ರು ಜಗಳ ನಿಲ್ಲಿಸ್ರಿ, ಸುಮಾ ನಡಿ ಹೋಗೋಣ. ಬಾ ರಾಜ್, ನಾನು ಮುಂದೆ ಹೋಗಿರ್ತೇನೆ, ಜಲ್ದಿ ಬಾ. ಅಮ್ಮ, ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೇವೆ, ರಾತ್ರಿ ಬರ್ತೇವೆ. ಅಲ್ಲ, ಎಲ್ಲಾರ ಹೋಗೋಕ್ಕಿಂತ ಮುಂಚೆ ನಮ್ಮ ಹತ್ರ ಮಾತಾಡಿ ಹೇಳಿ ಹೋಗ್ಬೇಕನ್ನೋದು ಪರಿಜ್ಞಾನ ಇಲ್ಲ ನಿನಗ? ಯಾಕಮ್ಮ, ಏನಾತ? ಯಾಕೆ ಏನಾತ? ನಿಮಗೆ ಯಾವಾಗ ಬೇಕಾವಾಗ ಹೊರಗೆ ಹೋಗೋದು, ಯಾವಾಗ ಬೇಕಾವಾಗ ಮನೆಗೆ ಬರೋದು ಅನ್ನಕ್ಕೆ ಇದನ್ನೇನು ಕೊಂಡವಾಡ ಅಂತ ಮಾಡಿರೇನ? ಅಲ್ಲಮ್ಮ, ನಾನು ಯಾವಾಗ ನಿನಗೆ ಹೇಳಿ ಹೋಗ್ತೀನಿ, ನಿನಗೆ ಗೊತ್ತಿದ್ದಾಯ್ತಲ್ಲ. ಅಲ್ಲಪ್ಪ, ನೀವು ಒಬ್ಬನ ಹೊರಗೆ ಹೋಗಬೇಕಾದ್ರೆ ನಾನು ನಿನಗೆ ಹೇಳು ಮಾಡು ಅನ್ನೋದಿಲ್ಲ, ಆಕಿನ ಹೊರಗೆ ಕರ್ಕೊಂಡು ಹೊಂಟಿ ಹೋದಲ್ಲ, ಒಂದ್ ಸ್ವಲ್ಪ ಹೇಳ್ಬೇಕನ್ನೋದು ತಲೆ ಒಳಗೆ ಬೇಡ? ಸರಿ ಬಿಡಮ್ಮ, ಈಗ ನಾವು ಸ್ವಲ್ಪ ಅಡ್ಡಾಡ್ಕೊಂಡ್ ಬರ್ತೇವಿ. ಅಷ್ಟಕ್ಕೂ ಈಗ ಸುಮಾ ಎಲ್ಲ ಹೇಳಿರ್ಬೇಕಲ್ಲ ನಿನಗ. ಹೇಳಾಳಪ್ಪ, ಹೇಳಾಳ, ಅದು ನಾ ಕೇಳಿದ್ಮೇಲೆ ಹೇಳಾಳ. ಆತಲ್ಲ, ಮತ್ತಿನ್ನೇನು? ಆತ್ ಬಿಡಪ್ಪ,
ನಿನಗೂ ತಾಯಿ ಅನ್ನೋದು ಒಂದೀಟು ಏನೂ ಇಲ್ಲ. ನೀನ ಹಿಂಗೆ ಮಾಡಿದ್ಮೇಲೆ ಅಕ್ಕಿ ಈ ರೀತಿ ನಡ್ಕೊಳ್ಳೋದ್ರೊಳಗಡೆ ಏನೂ ತಪ್ಪಿಲ್ಲ. ಯಾಕಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ದಿ? ಹಿಂಗ ಬಿಟ್ರಿಕಿ ನಮ್ಮನ್ನು ಹೋಗಕ್ ಬಿಡಂಗಿಲ್ಲ. ತಡಿ ಮಾಡ್ತೇನೆ. ರಾಜ್ ಜಲ್ದಿ ಬಾ. ಹಾ ಬಂದೆ ಬಂದೆ ಸುಮಾ. ಹೋಗಪ್ಪ ಹೋಗು, ಯಾರು ಬೇಡ ಅಂತಾರ ಹೋಗಪ್ಪ. ಬಂದೆ ಸುಮಾ, ಸ್ವಲ್ಪ ಅಮ್ಮ ಹತ್ರ ಮಾತಾಡಿ ಬರ್ತೇನೆ ಇರು. ನೀನು ಯಾರ ಹತ್ರ ಮಾತಾಡೋದು ಬೇಕಾಗಿಲ್ಲ, ಮೊದಲು ಬಾ. ಹೊತ್ತಾಗತ್ತೈತಿ, ಹೋಗಿ ಬರೋ ತನಕ ಲೇಟ್ ಆಗ್ತೈತಿ. ಬೇಕಾದ್ರೆ ರಾತ್ರಿ ಇಡೀ ನಿಮ್ಮ ಅಮ್ಮನ ಹತ್ರ ಕುತ್ಕೊಂಡು ಏನು ಬೇಕು ಮಾತಾಡಿ ಬೆಳಗ್ಗೆ ಎದ್ದು ಬಾ. ಅಮ್ಮ ಸುಮಾ ಕರೆಯಕತ್ತಾಳಮ್ಮ, ಬೇಜಾರಾಗ್ಬೇಡ. ನಾ ಸಾಯಂಕಾಲ ಬರ್ತೇನಲ್ಲ ಅವಾಗ ಮಾತಾಡ್ತೇನೆ ತಗೋ ನಿನ್ ಜೋಡಿ. ತಗೋಪ್ಪ ಹೋಗು, ಏನು ಮಾಡೋದೈತಿ. ತಪ್ಪು ತಿಳ್ಕೊಬೇಡಮ್ಮ, ಬಾಯ್. ನಡಿ ಸುಮಾ. ಹೋಗು ಹೋಗು ಹೋಗಪ್ಪ ಹೋಗು. ಈಗ ಹೊಸದಾಗಿ ಬಂದಾಳಲ್ಲ, ಅದಕ್ಕೆ ನೀನು ಹಂಗೆ ಮಾಡಾತಿದ್ದಿ. ಇವತ್ತಲ್ಲ ನಾಳೆ ಈಕಿ ಸುಮಾನ ನಾನು ಹದ್ದು ಬಸ್ ಒಳಗಡೆ ಇಟ್ಕೊಂಡಿಲ್ಲ ಅಂದ್ರೆ ನೋಡು, ನನ್ನ ಹೆಸರು ಸವಿತಾನ ಅಲ್ಲ. ಮಾಡ್ತೇನೆ ಈಕಿ ಎಷ್ಟು ಉರಿತಾಳ ಉರಿಲಿ, ಈಕಿನ್ನ ಸುಮ್ಮನೆ ಬಿಡಂಗಿಲ್ಲ ನಾನು. ಹಿಂಗೆ ಮಾಡ್ತೇನೆ. ಸರಿ, ಹಿಂಗೆ ಮಾಡಿದ್ರೆ ಈಕಿ ಬುದ್ಧಿ ಕಲ್ಸಕ್ಕಾಗೋದು. ಅಷ್ಟೇ ಮಾಡ್ತೇನೆ.